ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನೇನಾದರೂ ಜಾರಿ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ, ಆ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದರೆ ನೀವು ನಮ್ಮ ಜೊತೆಯಲ್ಲಿ ಇಲ್ಲ ಅಂತಲೇ ಅರ್ಥ. ನೀವು ನಮ್ಮ ಜೊತೆಯಲ್ಲಿಲ್ಲ ಅಂದರೆ ನಾವು ಸಹ ನಿಮ್ಮ ಜೊತೆಯಲ್ಲಿಲ್ಲ ಅಂತ ಮುಸ್ಲಿಂ ಸಮುದಾಯ ದೊಡ್ಡ ಎಚ್ಚರಿಕೆಯನ್ನು ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಕೊಟ್ಟಿದೆ. ಅದಕ್ಕೆ ಒಂದು ಚೂರು ವಿಚಲಿತರಾಗಿರುವಂತಹ ಚಂದ್ರಬಾಬು ನಾಯ್ಡು ಸಹ ಒಂದು ಭರವಸೆಯನ್ನು ಮುಸ್ಲಿಮರ ಪೋಷಾಕು ಹಾಕ್ಕೊಂಡು ಮುಸ್ಲಿಮರ ನಡುವೆ ನಿಂತುಕೊಟ್ಟಿದ್ದಾರೆ. ವಕ್ಫ್ ಆಸ್ತಿಗಳನ್ನು ಮುಟ್ಟೋದಕ್ಕೆ ಯಾವುದೇ ರೀತಿಯಲ್ಲೂ ಸಹ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಅದರ ರಕ್ಷಣೆ ನನ್ನ ಜವಾಬ್ದಾರಿ, ನನ್ನ ಸರ್ಕಾರದ ಜವಾಬ್ದಾರಿ. ನೀವು ನಿಶ್ಚಿಂತರಾಗಿರಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯ ಕೇವಲ ಚಂದ್ರಬಾಬು ನಾಯ್ಡು ಅವರಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನಿನ್ನೆ ಶುಕ್ರವಾರ, ಈ ವರ್ಷದ ರಂಜಾನ್ ತಿಂಗಳ ಕೊನೆಯ ಶುಕ್ರವಾರ ಪ್ರಾರ್ಥನೆಗಳ ನಂತರ ಮತ್ತು ಪ್ರಾರ್ಥನೆಗಳ ಸಂದರ್ಭದಲ್ಲಿ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಮುಸ್ಲಿಮರು ಪ್ರತಿಭಟನಾರ್ಥಕವಾಗಿ ಒಂದು ಎಚ್ಚರಿಕೆ ರೂಪದಲ್ಲಿ ಎಲ್ಲ ಪಕ್ಷಗಳು, ಯಾವೆಲ್ಲ ಪಕ್ಷಗಳು ಮುಸ್ಲಿಮರ ಮತಗಳನ್ನು ಪಡ್ಕೊಳ್ತಿದ್ದಾವೋ ಆ ಎಲ್ಲ ಪಕ್ಷಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಏನು ನಡೀತಾ ಇದೆ, ಇದು ವಕ್ಫ್ ತಿದ್ದುಪಡಿ ಮಸೂದೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ಈ ಎಚ್ಚರಿಕೆಗಳು ಯಾವೆಲ್ಲ ಪಕ್ಷಗಳನ್ನು, ಯಾವೆಲ್ಲ ನಾಯಕರನ್ನು ನಡುಗಿಸ್ತಾ ಇದ್ದಾವೆ, ಅವರ ರಾಜಕೀಯ ಭವಿಷ್ಯಕ್ಕೆ ಹೇಗೆ ಪೆಟ್ಟು ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಮೊದಲಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಕ್ಫ್ ಬೋರ್ಡಲ್ಲಿ ಮುಸ್ಲಿಮರು ಎಲ್ಲರ ಆಸ್ತಿಗಳನ್ನು ಕಸ್ಕೊಳ್ತಿದ್ದಾರೆ. ಇಡೀ ದೇಶವನ್ನೇ ಮುಸ್ಲಿಮರು ವಕ್ಫ್ ಹೆಸರಿನಲ್ಲಿ ಕಿತ್ಕೊಳ್ತಿದ್ದಾರೆ ಅಂತ ಒಂದು ದೊಡ್ಡ ಸುಳ್ಳನ್ನು ಸಂಘ ಪರಿವಾರ ಮೊದಲಿಂದಲೂ ಸಹ ಬಿತ್ಕೊಂಡು ಬರ್ತಾ ಇದೆ. ಅದು ಈಗಲೂ ಸಹ ಅದೇ ದೊಡ್ಡ ಮಟ್ಟದ ಸುಳ್ಳನ್ನು ಬಿತ್ತುತ್ತಾ ಇದೆ. ಈಗ ಅದಕ್ಕೆ ಅಧಿಕೃತ ಮುದ್ರೆಯನ್ನು ಹಾಕಬೇಕು ಅಂತ ಮೋದಿ ನೇತೃತ್ವದ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಅದು ವಕ್ಫ್ ಬಿಲ್ಲಿಗೆ ತಿದ್ದುಪಡಿಯನ್ನು ತರುವ ಮೂಲಕ ಹೊಸ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿ ಪಾರ್ಲಿಮೆಂಟಲ್ಲಿ ಅದನ್ನು ಪಾಸ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಕಳೆದ ಬಾರಿ ಮಾಡಿತ್ತು. ಆದರೆ ಆಗ ಸಂಖ್ಯಾಬಲ ಸಿಗದೆ ಇರಬಹುದು ಅಂತ ಹೆದರ್ಕೊಂಡು ಅದನ್ನು JPCಗೆ ಟ್ರಾನ್ಸ್ಫರ್ ಮಾಡಿತ್ತು, ಜಂಟಿ ಸದನ ಸಮಿತಿಗೆ ಅದನ್ನು ಕೊಟ್ಟಿತ್ತು. ಅಲ್ಲಿ ಸಾಕಷ್ಟು ಚರ್ಚೆಗಳು, ಸಭೆಗಳು ನಡೀತಿದ್ರು ಸಹ ವಿರೋಧ ಪಕ್ಷಗಳು ಕೊಟ್ಟಂತಹ ಒಂದು ಸಲಹೆಯನ್ನು ಸಹ, ಒಂದು ವಿರೋಧವನ್ನು ಸಹ ಲೆಕ್ಕಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಕೇವಲ ಆಡಳಿತ ಪಕ್ಷದ ಸದಸ್ಯರ ಮಾತುಗಳನ್ನು ಮಾತ್ರ ಬೆಲೆಗೆ ತೆಗೆದುಕೊಂಡು ಅದರ ಆಧಾರದ ಮೇಲೆಯೇ ತಿದ್ದುಪಡಿ ಮಸೂದೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿದ್ದಾರೆ. ಇನ್ನು ಹೆಚ್ಚಿಗೆ ಒತ್ತಡವನ್ನು ಹೇರಿದಂತಹ ವಿರೋಧ ಪಕ್ಷದ ನಾಯಕರನ್ನು JPC ಸಭೆಯಿಂದಲೇ ಹೊರಗೆ ಹಾಕುವಂತಹದ್ದು. JPC ಸಭೆಯಲ್ಲಿ ಗಲಾಟೆಗಳಾಯಿತು, ಹೊಡೆದಾಟದ ಮಟ್ಟಕ್ಕೆ ಹೋಗಿತ್ತು ಆ ಗಲಾಟೆ ಅನ್ನುವಂತಹ ಸುದ್ದಿಗಳು ಸಹ ಬಂದವು. ವಿರೋಧ ಪಕ್ಷದ ನಾಯಕರನ್ನು ಹೊರಗೆ ಕಳಿಸಿದ್ರು ಅಥವಾ ಅವರೇ ಬಾಯ್ಕಟ್ ಮಾಡಿ ಆಚೆ ಬಂದರು. ಇದೆಲ್ಲ ಆದಮೇಲೆ ಈಗ ಅಮಿತ್ ಶಾ ನಿನ್ನೆ ತಾನೇ ಹೇಳ್ತಾರೆ, ಇದೇ ಒಂದು ಸದನದಲ್ಲಿ ಈಗಿನ ಸೆಷನ್ನಲ್ಲಿ, ಈಗೇನು ನಡೀತಾ ಇದೆ ಸೆಷನ್, ಇದರಲ್ಲೇ ನಾವು ಆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪಾರ್ಲಿಮೆಂಟ್ನಲ್ಲಿ ಟೇಬಲ್ ಮಾಡ್ತೀವಿ ಅಂತ ನಿನ್ನೆ ಅವರು ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಯ ನಂತರ ಈಗ ಇನ್ನೂ ಒಂದಷ್ಟು ಒತ್ತಡ ಮುಸ್ಲಿಂ ಸಮುದಾಯದ ಕಡೆಯಿಂದ ಹೆಚ್ಚಾಗಿದೆ. ಅದು ವಿಶೇಷವಾಗಿ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರಿಗೆ ತಲೆನೋವಾಗಿದೆ. ಅಲ್ಲಿ ಚಂದ್ರಬಾಬು ನಾಯ್ಡುಗೆ ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಇದೆ. ಮುಸ್ಲಿಮರ ಓಟುಗಳಿಂದನೇ ಅವರು ಸಾಕಷ್ಟು ಸೀಟುಗಳನ್ನು ಗೆಲ್ಲೋದು. ಹಾಗಾಗಿ ಅಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದು ವಿಜಯವಾಡದಲ್ಲಿ ನಡೆಯಲಿರುವಂತಹ ಪ್ರತಿಭಟನೆ. ಆ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಅವರಿಗೆ ಹೋಗಿ ಕೊನೆಯ ಎಚ್ಚರಿಕೆಯನ್ನು ಸಹ ಕೊಡಲು ಅವರು ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಪ್ಲಸ್ ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಮುಸ್ಲಿಮರ ನಡುವೆ ನಿಂತು, ಮುಸ್ಲಿಮರ ಟೋಪಿ ಧರಿಸಿ, ಅವರ ಗೌನ್ ಧರಿಸಿ ಅವರ ನಡುವೆ ನಿಂತು ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡಿನ ಆಸ್ತಿಗಳನ್ನು ರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ, ನನ್ನ ಸರ್ಕಾರದ ಜವಾಬ್ದಾರಿ, ನನ್ನ ಪಕ್ಷದ ಜವಾಬ್ದಾರಿ. ಅದನ್ನು ನಾನು ಮಾಡಿಯೇ ತೀರ್ತೇನೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಎಲ್ಲ ಸಂಕಷ್ಟಗಳಿಗೂ ನಾವು ಒಟ್ಟಾಗಿ ನಿಲ್ತೀವಿ ಅನ್ನುವಂತಹ ಭರವಸೆಯನ್ನು ಚಂದ್ರಬಾಬು ನಾಯ್ಡು ಕೊಡಬೇಕಾಯಿತು ಒತ್ತಡಕ್ಕೆ ಹೆದರಿ. ಈಗ ಇದೇ ರೀತಿಯಾದಂತಹ ಒತ್ತಡಕ್ಕೆ ಒಳಗಾಗಿರುವವರು ಅಥವಾ ಸಂದಿಗ್ಧ ಸ್ಥಿತಿಯಲ್ಲಿ ಸಿಗಾಕೊಂಡಿರುವಂತಹ NDAದ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ಅಂದರೆ, ಯಾಕೆ NDAದ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಂಡಿಯಾ ಒಕ್ಕೂಟದ ಬಹುತೇಕ ಎಲ್ಲ ನಾಯಕರು ಸಹ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಇದ್ದಾರೆ.
ಅದು ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, ತೃಣಮೂಲ ಕಾಂಗ್ರೆಸ್ ಆಗಿರಬಹುದು, ಇನ್ನು ಯಾವುದೇ ಪಕ್ಷವಾಗಿರ್ಬೋದು, NCP ಶರದ್ ಪವಾರ್ ಅವರ ಬಣದಿಂದ ಹಿಡಿದು DMK-ವರೆಗೂ ಪ್ರತಿಯೊಬ್ಬರೂ ಸಹ ಅದರ ವಿರುದ್ಧವಾಗಿದ್ದಾರೆ. ಹಾಗಾಗಿ ಸಮಸ್ಯೆ ಇರೋದು NDA ಮಿತ್ರ ಪಕ್ಷಗಳು, BJP ಜೊತೆ ಇರುವಂತಹ ಪಕ್ಷಗಳಲ್ಲಿ ಮಾತ್ರ. ಅದರಲ್ಲಿ ಮುಖ್ಯವಾಗಿ ಈಗ ಸಂದಿಗ್ಧತೆಗೆ ಸಿಗಾಕೊಂಡಿರೋದು 4-5 ಪಕ್ಷಗಳು. ಯಾಕೆಂದರೆ ಅವುಗಳಿಗೆ ಮುಸ್ಲಿಂ ಮತಗಳು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಒಂದು TDP ಚಂದ್ರಬಾಬು ನಾಯ್ಡು ಅವರದ್ದು ಹೇಳಿದೆ, ಮುಂದಕ್ಕೆ ಇನ್ನೊಂದಷ್ಟು ವಿಸ್ತಾರವಾಗಿ ಹೇಳ್ತೀನಿ. ಅದರ ನಂತರ ಬರುವಂತಹದ್ದು JDU ಪಕ್ಷ, ನಿತೀಶ್ ಕುಮಾರ್ರ JDU. ಬಿಹಾರದಲ್ಲಿ ನಿತೀಶ್ ಕುಮಾರ್ ಎಷ್ಟೇ BJP ಜೊತೆಯಲ್ಲಿದ್ದರೂ ಸಹ ಅವರನ್ನು ಮುಸ್ಲಿಂ ವಿರೋಧಿ ಅಂತ ಪರಿಗಣಿಸೋದಿಲ್ಲ. ಮುಸ್ಲಿಮರು ಸಾಕಷ್ಟು ಜನ ಅವರಿಗೆ ಮತ ಕೊಡ್ತಾರೆ. ಅವರ ಮತದ ಆಧಾರದ ಮೇಲೆ ಸಾಕಷ್ಟು ಸೀಟುಗಳಲ್ಲಿ ಬಿಹಾರದಲ್ಲಿ JDU ಗೆಲುವನ್ನು ಸಾಧಿಸುತ್ತೆ. JDUನಲ್ಲಿ ಸಾಕಷ್ಟು ಮುಸ್ಲಿಂ MLAಗಳು ಇದ್ದಾರೆ, ಸಾಕಷ್ಟು ನಾಯಕರಿದ್ದಾರೆ, ಸಾಕಷ್ಟು ದೊಡ್ಡ ಲೀಡರ್ಸ್ ಇದ್ದಾರೆ. ಅವರೆಲ್ಲರೂ ಸಹ ಈಗ ಒತ್ತಡ ಹಾಕ್ತಿದ್ದಾರೆ JDU ಮುಖ್ಯಸ್ಥರಾಗಿರುವಂತಹ ನಿತೀಶ್ ಕುಮಾರ್ ಮೇಲೆ. ಜೊತೆಗೆ ಅಲ್ಲಿನ ಮುಸ್ಲಿಂ ಮತದಾರರು ಸಹ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಒಪ್ಪಿ ನೀವೇನಾದರೂ ವಕ್ಫ್ ಬೋರ್ಡ್ ಬಿಲ್ಲಿಗೆ ಸಹಮತಿಯನ್ನು ಸೂಚಿಸಿದ್ರೆ ನಮ್ಮ ಮತಗಳನ್ನು ಮರೆತು ಬಿಡಿ, ನಮ್ಮ ಮತಗಳನ್ನು ನಿಮಗೆ ಕೊಡೋದು ಸಾಧ್ಯ ಇರೋದಿಲ್ಲ, ಯೋಚನೆ ಮಾಡಿ ಅಂತ. ಅದು ದೊಡ್ಡ ಎಚ್ಚರಿಕೆ. ಅದರಲ್ಲೂ ವಿಶೇಷವಾಗಿ ಬಿಹಾರಕ್ಕೆ ದೊಡ್ಡ ಎಚ್ಚರಿಕೆ. ಯಾಕೆಂದರೆ ಬಿಹಾರ ಇನ್ನೊಂದು 6-7 ತಿಂಗಳಲ್ಲಿ ಚುನಾವಣೆಗೆ ಹೋಗೋದಿದೆ. ಈ ವರ್ಷದ ನವೆಂಬರ್ ತಿಂಗಳಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳಿದೆ. ಇಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಆ ರಿಸ್ಕ್ ತಗೊಳ್ಳೋದಕ್ಕೆ ಸಿದ್ಧರಿದ್ದಾರಾ? ಇಲ್ಲ, ಸಿದ್ಧರಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮುಸ್ಲಿಂ ವೋಟ್ ಬ್ಯಾಂಕ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗ್ತಾ ಬಂದಿದೆ. ಅದೇ ಬಿಹಾರದಲ್ಲಿ ಇನ್ನೊಂದು ಪಕ್ಷ LJP. ನಾನು ಮೋದಿಯವರಿಗೆ ಹನುಮಂತನ ಆಗಿರ್ತೀನಿ, ಯಾವುದೇ ಕಾರಣಕ್ಕೂ ಮೋದಿಯವರ ಜೊತೆ ಬಿಟ್ಟು ಹೋಗೋದಿಲ್ಲ, ಹೀಗೆಲ್ಲ ಡೈಲಾಗ್ ಹೊಡಿತಾ ಓಡಾಡ್ತಿದ್ರು ಸಹ ಮುಸ್ಲಿಂ ಓಲೈಕೆಯನ್ನು ಸಹ ಮಾಡ್ಕೊಳ್ತಾ, ಮುಸ್ಲಿಂ ಮತದಾರರನ್ನು ಸಹ ಸಮಾಧಾನ ಪಡಿಸ್ಕೊಳ್ತಾ ರಾಜಕೀಯ ಮಾಡ್ತಾ ಇರೋದು LJP ಪಕ್ಷ. ಚಿರಾಗ್ ಪಾಸ್ವಾನ್. ಈಗ ಚಿರಾಗ್ ಪಾಸ್ವಾನ್ಗೆ ದೊಡ್ಡ ತಲೆನೋವು. ಆ ಕಡೆ ಹೋದರೆ ಒಂದು ಸಮಸ್ಯೆ, ಈ ಕಡೆ ಹೋದರೆ ಒಂದು ಸಮಸ್ಯೆ. ಮುಸ್ಲಿಮರ ಪರವಾಗಿ ಗಟ್ಟಿಯಾಗಿ ನಿಂತರೆ ಮೋದಿಯನ್ನು ಎದುರಾಕೋಬೇಕಾಗುತ್ತೆ. ಮೋದಿಯನ್ನು ಎದುರಾಕೊಂಡ್ರೆ ಏನೆಲ್ಲ ಸಮಸ್ಯೆಗಳು ಬರ್ತವೆ, ED, CBI, IT ಏನೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋ ಸ್ಪಷ್ಟವಾದಂತಹ ಎಚ್ಚರಿಕೆ ಚಿರಾಗ್ ಪಾಸ್ವಾನ್ಗಿದೆ. ಹಾಗಂತ ಮುಸ್ಲಿಮರನ್ನು ಕೈ ಬಿಟ್ಟರೆ ಅವರ ಮತ ಬ್ಯಾಂಕ್ ಸಂಪೂರ್ಣ ಕುಸಿದು ಹೋಗುತ್ತೆ. 5 ಜನ MP-ಗಳಿದ್ದಾರೆ ಪಾರ್ಲಿಮೆಂಟಲ್ಲಿ LJPಗೆ. ಅದು ಮುಂದಿನ ಬಾರಿ 0 ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಆ ಭಯ ಚಿರಾಗ್ ಪಾಸ್ವಾನ್ಗಿದೆ. ಆ ಕಾರಣಕ್ಕಾಗಿ ಅವರು ಸಹ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅವರು ಯಾವ ಕಡೆ ನಿಂತ್ಕೊಳ್ತಾರೆ ಅನ್ನೋದು ದೊಡ್ಡ ಚರ್ಚೆ ಈಗ ಪಾರ್ಲಿಮೆಂಟ್ನಲ್ಲಿ. ಆ ಬಿಲ್ ಏನಾದರೂ ಟೇಬಲ್ ಆದರೆ ಚಿರಾಗ್ ಪಾಸ್ವಾನ್ ನಿಲುವು ಏನಾಗಿರುತ್ತೆ, ಅದು ಚಿರಾಗ್ ಪಾಸ್ವಾನ್ರ LJP ಪಕ್ಷದ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡೋ ಎಲ್ಲ ಸಾಧ್ಯತೆಗಳು ಇರ್ತವೆ. ಇನ್ನು ಬೇರೆ ಪಕ್ಷಗಳು ಯಾವುದಿದೆ, ಉತ್ತರ ಪ್ರದೇಶದ RLD ಜಯಂತ್ ಚೌಧರಿ ಅವರಿಗೂ ಸಹ 2 MP ಸೀಟುಗಳಿದೆ ಪಾರ್ಲಿಮೆಂಟಲ್ಲಿ. ಅವರು ಸಹ ಒಂದಷ್ಟು ಮುಸ್ಲಿಂ ಮತಗಳನ್ನು ದೊಡ್ಡ ಮಟ್ಟದಲ್ಲೇ ಪಡೀತಾರೆ. ಅವರಿಗೂ ಸಹ ಈಗ ದೊಡ್ಡ ತಲೆನೋವು. ಇದು ಮುಸ್ಲಿಮರನ್ನು ಬೆಂಬಲಿಸದೆ ಹೋದರೆ ತಮಗಿರುವಂತಹ ಅಲ್ಪ ಪ್ರಮಾಣದ ಸಂಖ್ಯೆ ಏನಿದೆ, ಬರೀ 2 MP-ಗಳು, ಅದು ಸಹ ಮುಂದಿನ ಬಾರಿ ಕಷ್ಟ ಆಗಬಹುದು ಅನ್ನುವಂತಹ ಭಯ. ಆದರೆ BJP ಸಖ್ಯ ತೋರಿದ್ರೆ ಅದಕ್ಕೂ ಸಿದ್ಧತೆಗಳು ಇಲ್ಲ ಅವರಲ್ಲಿ. ಹಾಗಾಗಿ ಆದರೆ ಉತ್ತರ ಪ್ರದೇಶದ ಮೀರಟ್ನಲ್ಲಿ ವಿಶೇಷವಾಗಿ ಮುಸ್ಲಿಮರ ವಿರುದ್ಧ ಸಾಕಷ್ಟು ರೂಲ್ಸ್ಗಳನ್ನು ಮಾಡಿದ್ದಾರೆ. ನಮಾಜ್ ಅಲ್ಲಿ ಮಾಡಿದ್ರೆ ಪಾಸ್ಪೋರ್ಟ್ ಕಿತ್ಕೊಳ್ತೀವಿ, ಇಲ್ಲಿ ಮಾಡಿದ್ರೆ DL ಕಿತ್ಕೊಳ್ತೀವಿ, ಹೀಗೆಲ್ಲ ಮಾಡ್ತಿರ್ಬೇಕಾದ್ರೆ ಮುಸ್ಲಿಮರ ಪರವಾಗಿ ಟ್ವೀಟ್ ಮಾಡಿರುವಂತಹ ಏಕೈಕ ವ್ಯಕ್ತಿ, NDAದಲ್ಲೇ ಇರುವಂತಹ ವ್ಯಕ್ತಿ ಅಂದರೆ ಈ ಜಯಂತ್ ಚೌಧರಿ. ಅವರು ಅದನ್ನು ಒಪ್ತಾ ಇಲ್ಲ, ಇದು ಸರಿಯಲ್ಲ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡಬೇಕು ಅನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ಜಯಂತ್ ಚೌಧರಿ ಒಂದು ಕಡೆ ಮುಸ್ಲಿಮರ ಕಡೆ ಇದ್ದಾರೆ. ಆದರೆ ಅವರಿಗೆ ಭಯ ಇದೆ, ಮೋದಿಯನ್ನು ಎದುರಾಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ NCPಯು ಸಹ ಮುಸ್ಲಿಂ ಮತಗಳನ್ನು ಸಾಕಷ್ಟು ನಂಬಿಕೊಂಡಿದೆ. ಆದರೆ BJPಯಿಂದ 1 ಇಂಚು ದೂರ ಸರಿದ್ರೆ ಅಜಿತ್ ಪವಾರ್ ಮರುಕ್ಷಣವೇ ಬಂಧನ ಆಗಿ ಜೈಲಿಗೆ ಹೋಗಬೇಕಾಗತ್ತೆ. ಅಷ್ಟು ಕೇಸುಗಳಿದ್ದಾವೆ.
ಅಷ್ಟು ಬಿಗಿಯಾದ ಕೇಸುಗಳಿದ್ದಾವೆ. ಇಡಿ, IT, CBI ಒಂದೇ ದಿನ ಎಲ್ಲನೂ ಹೊರಗಿಟ್ಟು ಅರೆಸ್ಟ್ ಮಾಡಬಹುದು, ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಜೈಲಲ್ಲಿಡಬಹುದು ಅಜಿತ್ ಪವಾರ್ನ. ಅಷ್ಟು ಸಮಸ್ಯೆ ಇದೆ. ಆದರೆ ರಾಜಕೀಯ ಭವಿಷ್ಯ ನೋಡಬೇಕಲ್ಲ. ಮುಸ್ಲಿಂ ಮತಗಳನ್ನು ಕಳ್ಕೊಂಡು ತನ್ನ ಅಸ್ತಿತ್ವವನ್ನು ನೋಡೋಕ್ಕೆ ಸಾಧ್ಯ ಇದೆಯಾ? ಈಗಿರೋದೇ ಒಂದೇ ಒಂದು ಸೀಟು ಪಾರ್ಲಿಮೆಂಟಲ್ಲಿ. ಆ ಸೀಟು ಕಳ್ಕೊಂಬಿಟ್ರೆ ಏನು ಗತಿ? ಮುಸ್ಲಿಂ ನಾಯಕರು ಸಾಕಷ್ಟು ಜನ ಇದ್ದಾರೆ ಅಜಿತ್ ಪವಾರ್ ಜೊತೆ. ಅವರೆಲ್ಲರೂ ಏನು ಮಾಡ್ತಾರೆ? MLAಗಳು ಏನು ಮಾಡ್ತಾರೆ? ಇದು ಅವರ ಸಮಸ್ಯೆ. ಸೊ ಇವೆಷ್ಟು ಮುಖ್ಯವಾಗಿರುವಂಥವರು. ಅದರ ಜೊತೆಗೆ JDS, ಕರ್ನಾಟಕದ JDS, ದೇವೇಗೌಡರು ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮನಾಗಿ ಹುಟ್ಟೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ದಂಥವರು ಯಾವುದ್ಯಾವುದೋ ಕಾರಣಕ್ಕೆ, ಪ್ಲಸ್ ತನ್ನ ಮೊಮ್ಮಗನ ಸೋಲಿನ ಕಾರಣಕ್ಕೆ ಮುಸ್ಲಿಮರ ಮೇಲೆ ಒಂದಷ್ಟು ಕಿಡಿಕಾರ್ತಾ ಇರೋದಂತೂ ನಿಜ. ಆದರೆ ಮುಸ್ಲಿಂ ವೋಟ್ ಬ್ಯಾಂಕು ಅವರ ಜೊತೆ ಸ್ವಲ್ಪ ಮಟ್ಟಿಗಿದೆ. BJP ಜೊತೆ ಹೋದ ಮೇಲೆಯೂ ಸ್ವಲ್ಪ ಮಟ್ಟಿಗಿದೆ. ಅದು ಚನ್ನಪಟ್ಟಣದಲ್ಲಿ ಸಾಬೀತಾಗಿದೆ. ಆದರೆ ಈಗ BJP ಸಖ್ಯ ತೊರೆಯುವಂತಹ ಶಕ್ತಿನೂ ಇಲ್ಲ. ಆ ಕಡೆ ಮುಸ್ಲಿಂ ವೋಟುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡೋಣ ಅನ್ನುವಂತಹ ಧೈರ್ಯನೂ ಇಲ್ಲ. ಯಾಕಂದರೆ BJP ಜೊತೆ ಯಾವಾಗ ಬೇಕಾದರೂ ಜಗಳ ಆಡಿಕೊಂಡು ಹೊರಗೆ ಬರ್ಬೋದು. ಹೊರಗೆ ಬಂದ ತಕ್ಷಣ ಕುಮಾರಸ್ವಾಮಿಯವರು ಅದೇ ಹಳೆ ಒಂದು ಬಿಳಿ ಟೋಪಿಯನ್ನು ತಲೆ ಮೇಲೆ ಹಾಕ್ಕೊಂಡು ರಂಜಾನ್ಗೆ ಎಲ್ಲ ಇಫ್ತಾರ್ ಕೂಟಗಳನ್ನು ಮಾಡಿಕೊಂಡು ಮುಸ್ಲಿಮರ ನಡುವಾಗಿ ಬ್ರದರ್ ತಪ್ಪಾಗೋಯ್ತು ಅಂತಲೋ ಅಥವಾ ಇನ್ನೇನೋ ಕತೆ ಹೇಳಿ ಮತ್ತೆ ಮುಸ್ಲಿಂ ವೋಟುಗಳನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತಾರೆ. ಅವ್ರಿಗೂ ಸಹ ಪಾರ್ಲಿಮೆಂಟ್ನಲ್ಲಿ ಚಾಲೆಂಜು. 2 MP ಗಳಿದ್ದಾರೆ. ಅದು ಏನು ಮಾಡಬೇಕು ಅಂತ ವಕ್ಫ್ ಬೋರ್ಡ್ ವಿಚಾರವಾಗಿ. ಸೊ ಇದಿಷ್ಟು ವಕ್ಫ್ ಬೋರ್ಡ್ ವಿಚಾರವಾಗಿ NDA ನಾಯಕರುಗಳಲ್ಲಿ, ಪಕ್ಷಗಳಲ್ಲಿ ಇರುವಂತಹ ಗೊಂದಲ ಮತ್ತು ಅವರಿಗಿರುವಂತಹ ಸವಾಲು. ಆದರೆ ಈಗ ದೊಡ್ಡ ಸವಾಲಿರುವುದೇ TDPಗೆ, ಚಂದ್ರಬಾಬು ನಾಯ್ಡು ಅವರಿಗೇನೆ. ಯಾಕೆಂದರೆ ಅವರೇ ಅತ್ಯಂತ ಹೆಚ್ಚು ಎಲ್ಲ ಪಕ್ಷಗಳ ಪೈಕಿ ಅತ್ಯಂತ ಹೆಚ್ಚು ಮುಸ್ಲಿಮರ ವೋಟ್ ಮೇಲೆ ಡಿಪೆಂಡ್ ಆಗಿರೋದು ಚಂದ್ರಬಾಬು ನಾಯ್ಡು. ಹಾಗಾಗಿ ಅವರು ಮುಸ್ಲಿಂ ಸಮುದಾಯದ ನಡುವೆನೇ ಹೋಗಿ ಸಜ್ಜದಾ ಮಾಡಿ ಇಫ್ತಾರ್ ಕೂಟ ಆಯೋಜನೆ ಮಾಡಿ, ಆ ಇಫ್ತಾರ್ ಕೂಟದಲ್ಲಿ ಮುಸ್ಲಿಮರ ನಡುವೆ ಟೋಪಿ ಹಾಕ್ಕೊಂಡು, ಗೌನ್ ಹಾಕ್ಕೊಂಡು ಅಥವಾ ಅವರ ಪೈಜಾಮ ಹಾಕ್ಕೊಂಡು, ಮುಸ್ಲಿಮರ ಪೈಜಾಮ ಹಾಕ್ಕೊಂಡು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾನು ಮುಸ್ಲಿಮರ ಪರವಾಗಿ ಯಾವತ್ತಿಗೂ ಇರ್ತೀನಿ, ವಕ್ಫ್ ಬೋರ್ಡ್ ಆಸ್ತಿಗಳನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಅಂತ. ಆದರೆ ಪಾರ್ಲಿಮೆಂಟಲ್ಲಿ ಅದನ್ನೇ ತೋರಿಸ್ತಾರಾ? ಅಷ್ಟು ಧೈರ್ಯ ತೋರಿಸ್ತಾರಾ? ಅಥವಾ ಈ ಜಂಜಾಟವೇ ಬೇಡ ಅಂತ ನಾಯ್ಡು ಮತ್ತು ನಿತೀಶ್ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿ ಮೋದಿ ಮೇಲೆ ಒತ್ತಡ ಹಾಕಿ ಆ ಬಿಲ್ಲನ್ನೇ ಟೇಬಲ್ ಮಾಡಬೇಡಿ, ಮುಂದಕ್ಕೆ ನೋಡೋಣ, ಸದ್ಯಕ್ಕೆ ತಡೆ ಹಿಡೀರಿ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ಒತ್ತಡವನ್ನು ಮೋದಿ ಸರ್ಕಾರದ ಮೇಲೆ ಹೇರ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಏನೇ ಇರಲಿ, ಅಮಿತ್ ಶಾ ಹೇಳಿರುವ ಹಾಗೆ ನಡೆಯೋದೇ ಆದರೆ ಇನ್ನೊಂದು ವಾರ 10 ದಿನದ ಒಳಗೆ ಪಾರ್ಲಿಮೆಂಟ್ನಲ್ಲಿ ಈ ಬಿಲ್ ಪ್ರೆಸೆಂಟ್ ಆಗುತ್ತೆ. ಆಗ ಇವರೆಲ್ಲರ ಮನಸ್ಸು, ಬಂಡವಾಳ ಎಲ್ಲವೂ ಸಹ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.